ಜಿಲ್ಲೆಯಲ್ಲಿ ಉಗ್ರರ ದಾಳಿಯ ಬೆನ್ನಲ್ಲೇ ಹೈ ಅಲರ್ಟ್ ಘೋಷಣೆಯಾಗಿದೆ. ಇಲ್ಲಿ ತನಕ 175 ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅನಂತನಾಗ್ ಜಿಲ್ಲೆಯಲ್ಲಿ 175 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಶಂಕಿತರು ಅಂತ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗಿದೆ ಸೇನೆ. ಉಗ್ರರಿಗೆ ಸ್ಥಳೀಯರು ನೆರವು ನೀಡಿರೋ ಶಂಕೆ ಇದೆ. ಸ್ಥಳೀಯರ ಮನೆಯನ್ನು ಜಾಲಾಡ್ತಾ ಇದ್ದಾರೆ. ಅನಂತನಾಗ್ ಜಿಲ್ಲೆಯಲ್ಲೇ 175 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಉಗ್ರರಿಗೆ ಅಲ್ಲಿನ ಸ್ಥಳೀಯರೇ ನೆರವನ್ನ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ಘಟನೆ ನಡೆಯೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಅನುಮಾನ. ಘಟನೆ ನಡೆಯೋದಕ್ಕೂ ತಿಂಗಳ ಮುಂಚೆಯೇ ಉಗ್ರರು ಪಹಲ್ಗಾಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಸ್ಥಳದಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಇಂಥ ಖಚಿತವಾದ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರೇ ಕೊಟ್ಟಿದ್ದಾರೆ. ಉಗ್ರರು ಜಮ್ಮು ಕಾಶ್ಮೀರದ ಒಳಗಡೆ ಬರೋದಕ್ಕೆ ಮತ್ತು ಅಲ್ಲಿ ಉಳ್ಕೊಳ್ಳೋದಕ್ಕೆ ಇಂಥದೊಂದು ದೊಡ್ಡ ಉಗ್ರ ಕೃತ್ಯ ನಡೆಯೋದಕ್ಕೆ ಅಲ್ಲಿನ ಸ್ಥಳೀಯರ ಕುಮ್ಮಕ್ಕು ಕೂಡ ಇದೆ ಅನ್ನೋ ಅನುಮಾನದ ಮೇಲೆ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಉಗ್ರರ ದಾಳಿಯ ಬೆನ್ನಲ್ಲೇ ಈಗ ಹೈ ಅಲರ್ಟ್ ಘೋಷಣೆ ಆಗಿದೆ. ಒಟ್ಟು 175 ಶಂಕಿತರನ್ನ ವಶಕ್ಕೆ ಪಡೆದು ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಯಾಕಂದ್ರೆ ಅಲ್ಲಿನ ಸ್ಥಳೀಯರ ಸಹಕಾರ ಇಲ್ಲದೆ ಉಗ್ರರು ಇಷ್ಟು ದೊಡ್ಡ ಕೃತ್ಯವನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಕೂಡ ಈಗಾಗಲೇ ಗಮನಕ್ಕೆ ಬಂದಿದೆ. ಹಾಗಾಗಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟು ಜನರ ಸಹಕಾರ ಇರಬಹುದು ಇದರಲ್ಲಿ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ಏನ್ ನಡೀತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಹೆಚ್ಚು ಕಡಿಮೆ 1,500 ಮಂದಿಯನ್ನ ಈ ನಿಟ್ಟಿನಲ್ಲಿ ಒಂದು ನಿಗಾ ಗಣ್ಣಿನಲ್ಲಿ ಇಟ್ಟಿರುವಂತದ್ದು ಸೇನೆ ಇರ್ಬೋದು, ಜಮ್ಮು ಕಾಶ್ಮೀರ ಪೊಲೀಸ್ ಇರ್ಬೋದು. ಯಾಕಂದ್ರೆ ಅನಂತನಾಗ್ ಜಿಲ್ಲೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಭಯೋತ್ಪಾದಕರ ಪೀಡನೆಯ ಒಳಗಾಗಿರುವಂತಹ ಜಿಲ್ಲೆ ಮತ್ತು ಭಯೋತ್ಪಾದಕರು ತಯಾರಾಗುವ ಜಿಲ್ಲೆ ಮತ್ತೆ ಭಯೋತ್ಪಾದಕರಿಗೆ ನೆರವು ನೀಡುವ ಜಿಲ್ಲೆ ಅನ್ನುವಂಥ ಅಣೆಪಟ್ಟಿ ಕಟ್ಟಿಕೊಂಡಿದೆ. ಇವತ್ತು ಕೂಡ ಕಾರ್ಯಾಚರಣೆಗೆ ನಡೆಸುವಂಥ ಸಂದರ್ಭದಲ್ಲಿ ಸುಮಾರು 1,500 ಮಂದಿಯನ್ನ ತನ್ನ ಕಣ್ಗಾವಲಲ್ಲಿ ಇಟ್ಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಹಾಗಾಗಿ ಹಂತ ಹಂತವಾಗಿ ಅಂದ್ರೆ ಒಂದಷ್ಟು ಮಾಹಿತಿಗಳು ಹೇಗೆ ಬೇಕು ಅನ್ನುವಂಥ ಆಧಾರದ ಮೇಲೆ ಈಗ 175 ಮಂದಿಯನ್ನ ಸ್ಪೆಸಿಫಿಕ್ ಆಗಿ ಕರೆಸಿ ಅವ್ರ ಮೇಲೆ ಸ್ಪೆಸಿಫಿಕ್ ಆಗಿ ಏನು ಒಂದು ಇಂಟೆಲಿಜೆನ್ಸ್ ಇನ್ಪುಟ್ ಇತ್ತು. ಇಂಥವರು ಈ ಕಾರ್ಯಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಶಸ್ತ್ರಾಸ್ತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ರೂಟ್ ಮ್ಯಾಪ್ ಹೇಳ್ಕೊಟ್ಟಿದ್ದಾರೆ. ಯಾರು ಎಷ್ಟೊತ್ತಿಗೆ ಅಲ್ಲಿ ಜನ ಸೇರ್ತಾರೆ ಅನ್ನುವಂಥದ್ದಿದೆ. ಮತ್ತೆ ಅರಣ್ಯ ಭಾಗದಲ್ಲಿ ಯಾರ್ಯಾರು ಯಾವ್ಯಾವ ಭಾಗದಿಂದ ಎಂಟ್ರಿ ಆಗಬೇಕು ಅನ್ನುವಂಥದ್ದು. ಸೊ ಈ ಎಲ್ಲ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ. ಹಾಗಾಗಿ ಇದರ ಮೇಲೆ ಯಾವ ಡೌಟ್ ಬರುತ್ತೆ ಆ ಡೌಟನ್ನು ಇಟ್ಕೊಂಡು ಈಗ ಹೆಚ್ಚು ಕಡಿಮೆ 175 ಮಂದಿಯನ್ನ ವಿಚಾರಣೆಗೆ ಅಧಿಕೃತವಾಗಿ ಒಳಪಡಿಸಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಈ ವಿಚಾರಣೆಯಿಂದ ಮತ್ತಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ. ಕೇವಲ ಇದಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಮುಂದೆ ಮಾಡಬಹುದಾದಂತಹ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಸಂಬಂಧಪಟ್ಟಿದ್ದಂತ, ಯಾಕಂದ್ರೆ ಇದು ಕೇವಲ ಒಂದೇ ಇದಕ್ಕೆ ಮಾತ್ರ ಸೀಮಿತ ಆಗಿರಲ್ಲ. ಒಂದು ಟೆರರ್ ಲಿಂಕ್ ಅನ್ನ ಹಿಡಿದ್ರೆ ಮತ್ತೊಂದು ಸಿಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದು 1,500 ಮಂದಿಯನ್ನ ಈಗ ತಮ್ಮ ರೆಡಾರ್ ಅಲ್ಲಿ ಇಟ್ಕೊಂಡಿರುವಂತದ್ದು. ಇವರನ್ನ ಹಂತ ಹಂತವಾಗಿ ಕರೆಸಿ ಮಾಹಿತಿಗಳನ್ನು ಪಡ್ಕೊಳ್ಳೋದು, ವಿಚಾರಣೆಗೆ ಒಳಪಡಿಸುವುದು, ಅಗತ್ಯ ಇದ್ರೆ ಇವರನ್ನ ಬಂಧನವನ್ನ ಮಾಡುವಂಥದ್ದು. ಯಾಕಂದ್ರೆ ಸ್ಲೀಪರ್ ಸೆಲ್ ಕನೆಕ್ಟಿವಿಟಿ ಹೇಗಿರುತ್ತೆ ಮತ್ತೆ ಯಾವ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ಒಂದು ಅಧಿಕೃತವಾಗಿ ಹೇಳಲಿಕ್ಕೆ ಇವರೇನಾ ಅಂತ ಹೇಳಲಿಕ್ಕೆ ಬಹಳ ಕಷ್ಟ. ಆದರೆ ಬೇರೆ ರೀತಿಯಾದಂತಹ ಸಲಹೆ, ಸಹಾಯ ಮತ್ತೆ ಮಾತುಕತೆ ಇವೆಲ್ಲವೂ ಕೂಡ ಆಗಿರುತ್ತೆ. ಅಂತಿಮವಾಗಿ ಯಾವ ಮಟ್ಟಕ್ಕೆ ಅಂದ್ರೆ ಉಗ್ರ ಸಂಘಟನೆ ಕೊಡುವಂತ ಹಣವನ್ನ ಬೇರೆ ಬೇರೆ ರೂಪದಲ್ಲಿ ತಂದು ಯಾರು ಈ ಕೃತ್ಯವನ್ನ ಮಾಡಿದರೆ ಅವರ ಮನೆಗಳಿಗೆ ತಲುಪಿಸುವಂತ ಕಾರ್ಯ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಭಾಗಿಯಾಗಿರುವಂತಹ ಇಬ್ಬರು ಕಾಶ್ಮೀರಿ ಯುವಕರು ಏನಿದ್ದಾರೆ ಅವರು ಮನೆ ಬಿಟ್ಟೆ 2018-19ರಲ್ಲಿ ಮನೆ ಬಿಟ್ಟವರು, ಈಗ 25. ಆದರೂ ಕೂಡ ಅಲ್ಲಿನ ಅವರ ಕುಟುಂಬವನ್ನು ಪೋಷಣೆ ಮಾಡುವಂಥದ್ದು ಕೂಡ ಉಗ್ರ ಸಂಘಟನೆಗಳೇ ಅನ್ನುವಂಥದ್ದು ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಯಾರು ಏನು ರೋಲ್ ಇದೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಹಂತ ಹಂತವಾಗಿ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.